ಮಕ್ಕಳುಗಳಿಗೆ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಅದು ಏನಪ್ಪಾ ಅಂದ್ರೆ, ನಾನು ಅವಾಗಲೇ ಹೇಳ್ದಂಗೆ ನಿಮ್ಮ ತಂದೆ ತಾಯಿಗಳು ನಿಮಗೋಸ್ಕರ ಎಷ್ಟು ಶ್ರಮ ಪಟ್ಟು ನಿಮ್ಮನ್ನ ಸಾಕಿರ್ತಾರೆ ಅನ್ನೋದನ್ನ ಮತ್ತೆ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಈ ಭೂಮಿಗೆ ಬರಕ್ಕಿಂತ ಮುಂಚೆನೆ ನೀವು 9 ತಿಂಗಳು ಅಂದ್ರೆ ಹೊಟ್ಟೆಗಿರುವಾಗ್ಲೇನೆ ಅವ್ರು ತುಂಬಾನೇ ಕಷ್ಟಪಟ್ಟು ನಿಮ್ಮನ್ನ ತುಂಬಾ ಕೇರ್ ಮಾಡಿ ನೋಡ್ಕೊಂಡಿರ್ತಾರೆ. ಆಮೇಲಂತೂ ನೀವು ಈ ಪ್ರಪಂಚಕ್ಕೆ ಬಂದಾಗ ನೀವು ಸಣ್ಣ ಪಾಪು ಇದ್ದಾಗಿಂದ ಎಷ್ಟೋ ರಾತ್ರಿಗಳು ಮಧ್ಯರಾತ್ರಿ ಎದ್ದು ನೀವು ಅತ್ತಾಗ ಕೂಡ ಅವ್ರು ನಿದ್ದೆ ಮಾಡದೆ ನಿಮ್ಮನ್ನ ಕಾಯ್ತಾರೆ ಅವರು. ಹೌದಾ? ಮತ್ತೆ ಎಷ್ಟೋ ದಿನ ಅವರು ಅರ್ಧ ಹೊಟ್ಟೆ ಊಟ ಮಾಡಿ ನಿಮ್ಮನ್ನ ಪೂರ್ತಿ ಹೊಟ್ಟೆ ತುಂಬಿಸಿರ್ತಾರೆ. ಹಾಗಾಗಿ ತಂದೆ ತಾಯಿಗಳ ನೋವು, ಕಷ್ಟ, ಅವ್ರ ಶ್ರಮ ನೀವು ಒಂದು ಸರಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ನಿಜವಾಗ್ಲೂ ತಂದೆ ತಾಯಿ ಬೆಳೆ ಏನಂತ ಗೊತ್ತಾಗುತ್ತೆ. ಆ ಮತ್ತಿನ್ನೊಂದು, ಯಾರೋ ಏನೋ ಅಂದ್ರು, ಮತ್ತೆ ಯಾರೋ ನಮ್ಮನ್ನ ಅವಮಾನ ಮಾಡ್ಬಿಟ್ರು, ಮತ್ ನಮ್ ತಂದೆ ಅದು ಕೊಡ್ಸ್ಲಿಲ್ಲ, ನಮ್ ತಾಯಿ ಇದು ಮಾಡ್ಕೊಡ್ಲಿಲ್ಲ ಅನ್ನೋ ತರ ನೀವು ತುಂಬಾನೇ ಏನೇನೋ ಮಾಡ್ಕೊಂಡಿರ್ತೀರ. ಕೆಲವರು ಬೇರೆ ಮಕ್ಕಳನ್ನ ನಾವು ನೋಡಿದಾಗ ಏನ್ ಅನ್ಸುತ್ತೆ ಅಂದ್ರೆ, ಅವ್ರು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಪ್ರಾಣ ಕಳ್ಕೊಂಡಿರ್ತಾರೆ. ಅವೆಲ್ಲ ಎಕ್ಸಾಂಪಲ್ಸ್ ನಮ್ ಕಣ್ಮುಂದೆನೇ ಇದೆ. ಹೌದಾ? ನಾವು ದಿನ ಬೆಳಗಾದ್ರೆ ಎಲ್ಲ ನೋಡ್ತಿರ್ತೀವಿ. ಇವತ್ತಿನ ದಿನ ಫಾಸ್ಟ್ ದುನಿಯಾ. ಇವಾಗ ಏನೇ ಪ್ರಪಂಚದಲ್ಲಿ ನಡೆದ್ರು ಮೊಬೈಲ್ ಫೋನ್ಗಳಲ್ಲೂ ಬಂದ್ಬಿಡುತ್ತೆ. ಅದನ್ನ ನೀವು ದಿನನಿತ್ಯ ನೋಡ್ತಿರ್ತೀವಿ. ಇದನ್ನ ನೋಡ್ತಾ ನೋಡ್ತಾ ನೀವು ಪಾಠ ಕಲಿಬೇಕು. ಹೇಗಪ್ಪ ಅಂದ್ರೆ, ಇವಾಗ ಒಬ್ಬ ತಂದೆ ಅವನ ಶ್ರಮ ಪಟ್ಟು ಒಂದು ಯಾವುದೇ ರೀತಿ ಒಂದು ನೀವು ಹೇಳುವಾಗ ತಂದ್ಕೊಡಕ್ ಆಗ್ತಿಲ್ಲ ಅಂದ್ರೆ, ನೀವು ಅದನ್ನ ನಮ್ ತಂದೆ ಕಷ್ಟಪಟ್ರು ಇದು ನಮ್ಗೆ ಸಿಕ್ತಿಲ್ಲ, ಇದು ಇವತ್ತಿಲ್ಲ ಅಂದ್ರೆ ಇನ್ನೊಂದ್ ದಿನ ತಂದು ಕೊಡ್ತಾರೆ. ನಮ್ಮ ತಾಯಿ ನಾವು ಕೇಳಿದ ಅಡಿಗೆ ಮಾಡ್ಕೊಡ್ತಿಲ್ಲ ಅಂದ್ರೆ ಇವತ್ತಿಲ್ಲ ಅಂದ್ರೆ ನಾಳೆ ಮಾಡ್ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಇರ್ರಿ. ಅದು ಬಿಟ್ಟು ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಹೋಗ್ಬಿಟ್ಟು ಏನೋ ಒಂದು ಮಾಡ್ಕೊಳ್ಳೋದು, ಏನೋ ಮಾಡ್ಕೊಂಡ್ಬಿಟ್ರೆ ಅಲ್ಲಿಗೆ ನಿಮ್ಮ ಲೈಫ್ ಸೆಟ್ಲ್ ಆಗ್ಬಿಡಲ್ಲ. ಹಾಗೆ ಕೆಲವು ಮಕ್ಕಳುಗಳನ್ನ ನಾವು ನೋಡಿದಾಗ ಪ್ರಪಂಚದಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ನಿಮಗಿಂತ ಅದೃಷ್ಟವಂತರು ಯಾರು ಇಲ್ಲ ಅಂತ ಅನ್ಕೊಳ್ಳಿ. ಯಾಕೆಂದ್ರೆ ಕೆಲವರು ಬೀದಿಯಲ್ಲಿ ಇರೋ ಮಕ್ಕಳುಗಳು ಅವರು ಅನ್ನಕ್ಕೋಸ್ಕರ ದಿನ ಬೆಳಗಾದ್ರೆ ಯಾವ ಫುಟ್ಪಾತ್ ಅಲ್ಲಿ ಅಥವಾ ಎಲ್ಲ ತಿಂದು ಹಾಕಿರೋ ಎಲೆಗಳಲ್ಲಿ ಅದೆಲ್ಲ ತಿಂದು ಬದುಕ್ತಾರೆ ಪಾಪ. ಯಾಕಂದ್ರೆ ನಾನು ಅವ್ರ ಬಗ್ಗೆ ನನಗೆ ತಪ್ಪಂತ ನಾನು ಹೇಳ್ತಿಲ್ಲ, ಅವ್ರ ಪರಿಸ್ಥಿತಿಗಳು ಹಂಗಿರ್ತವೆ. ಹಾಗಾಗಿ ಅವರನ್ನ ಹೋಲಿಸ್ಕೊಂಡ್ರೆ ನಿಮ್ಮ ಜೀವನ 1000 ಪಟ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಆ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ಮತ್ತೆ ನಿಮ್ಮ ತಂದೆ ತಾಯಿಗಳಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಸಿಕ್ಕಿರೋ ಈ ಅದೃಷ್ಟದ ಜೀವನ ನೀವು ಮುಂದುವರಿಸ್ಕೊಂಡು ನಿಮ್ಮ ತಂದೆ ತಾಯಿಗಳಿಗೂ ಒಂದು ಒಳ್ಳೆ ಹೆಸರು ಬರೋ ಹಾಗೆ ನಡ್ಕೋಬೇಕು ಮತ್ತೆ ಮಾಡ್ಕೋಬೇಕು. ಈಗಿನ ಮಕ್ಕಳು ಹೇಗಪ್ಪ ಅಂದ್ರೆ, ತಾವು ಅನ್ಕೊಂಡಿರೋಷ್ಟು ಮಾರ್ಕ್ಸ್ ಬರ್ಲಿಲ್ಲ, ಇನ್ನೊಬ್ಬ ನನ್ನ ಫ್ರೆಂಡ್ ಡಿಸ್ಟಿಂಕ್ಷನ್ ಬಂದ, ಅವನ್ ಅಷ್ಟಗ್ದ, ಇವನಿ ಅಷ್ಟಗ್ದ, ನನ್ ಕಡಿಮೆ ಮಾರ್ಕ್ಸ್ ಬಂತು, ಯಾರಾದ್ರೂ ಒಬ್ರು ಬಂದು ನೀನು ಇಷ್ಟು ಮಾರ್ಕ್ಸ್ ತೆಗ್ದಿದೆ, ಅವನ್ ಅಷ್ಟು ಮಾರ್ಕ್ಸ್ ತೆಗ್ದ ಅನ್ನೋ ತಕ್ಷಣ ಓಡೋಗ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ಕೊಂತಾರೆ. ಬಟ್ ಈಗಿನ ಮಕ್ಕಳಲ್ಲಿ ನಿಜವಾಗ್ಲೂ ಅವರ ಸಿಟ್ಟು ಕೋಪನ ಅವ್ರು ತೋರಿಸ್ಬೇಕಾದ್ರೆ ಮತ್ತೆ ಅವರು ಒಂದ್ ಸರಿ ಅಲ್ಲ 2 ಸರಿ ಎಕ್ಸಾಮ್ ಬರೀಲಿ, ಅದಕ್ಕೆ ಅವಕಾಶ ಇದೆ. ಅದ್ರಲ್ಲೇ ನೀವು ಪ್ರೂವ್ ಮಾಡ್ರಿ ನೀವೇನಂತ. ಅದನ್ ಬಿಟ್ಟು ಯಾರೋ ಏನೋ ಹೇಳಿದ ತಕ್ಷಣ ಓಡೋಗ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದಂದ್ರೆ ನಿಮ್ ಓದ್ ಪ್ರಾಣ ಮತ್ತೆ ಬರಲ್ಲ. ಹಾಗಾಗಿ ನೀವು ಪ್ರೂವ್ ಮಾಡ್ಕೊಳಕ್ಕೆ ತುಂಬಾನೇ ಅವಕಾಶ ಇರುತ್ತೆ, ಅದನ್ನ ಬೆಳೆಸ್ಕೊಳ್ಳಿ. ನಿಮ್ಗೆ ಧೈರ್ಯ, ಛಲ, ನಂಬಿಕೆ, ಸ್ವಾಭಿಮಾನ ಅಂತ ಇದ್ರೆ ನೀವು ಮತ್ತೆ ಬರ್ದು ನೀವು ಅನ್ಕೊಂಡಿರೋಷ್ಟು ಮಾರ್ಕ್ಸ್ ತೋರಿಸ್ರಿ. ಅದು ಬಿಟ್ಟು ಪ್ರಾಣ ಕಳ್ಕೊಳ್ಳೋದ್ರಲ್ಲ. ಮತ್ ಮಕ್ಕಳಿಗೆ ಇನ್ನೊಂದು ಕಿವಿ ಮಾತು ಏನಪ್ಪಾ ಅಂದ್ರೆ, ನಿಮ್ಮ ಎಕ್ಸಾಮ್ಸ್ ಮುಗಿದ ತಕ್ಷಣ ನೀವುಗಳು ಬುಕ್ಸ್ ಎಲ್ಲ ಸೈಡಿಗಿಟ್ಟು ಫ್ರೀ ಆಗ್ಬಿಟ್ಟೆ, ನನಗೆ ಇವಾಗ ನೆಕ್ಸ್ಟ್ ನಾನು ಏನ ಬೇಕಾದ್ರೂ ಯೋಚನೆ ಮಾಡ್ಬೋದು ಅನ್ನೋ ಫೀಲ್ ಇದೆಯಲ್ಲ, ಅದು ಮಾಡೋದ್ ತಪ್ಪು ನೀವು. ಯಾಕಂದ್ರೆ ಎಕ್ಸಾಮ್ ಆದ್ಮೇಲೆ ನಿಮ್ಮ ರಿಸಲ್ಟ್ ಬರೋವರೆಗೂ ಏನ್ ಬೇಕಾದ್ರೂ ಆಗ್ಬೋದು. ಸಪೋಸ್ ನೀವು ಏನೋ ಒಂದು ಎಕ್ಸಾಮ್ಗಳು ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ರೀ ಎಕ್ಸಾಮ್ ಮಾಡಬಹುದು, ಅಥವಾ ನೀವು ಅನ್ಕೊಂಡಷ್ಟು ಮಾರ್ಕ್ಸ್ ಬರ್ದೇನೆ ಕಡಿಮೆ ಮಾರ್ಕ್ಸ್ ಬರ್ಬೋದು, ಇದೆಲ್ಲ ಇರುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಎಕ್ಸಾಮ್ಸ್ ಆದ್ರೂ ಕೂಡ ನಿರಂತರ ನಿಮ್ಮ ಫಲಿತಾಂಶ ಬರೋವರೆಗೂ ಅದೇ ಪ್ರಯತ್ನದಲ್ಲಿರ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಸಬ್ಜೆಕ್ಟ್ ನ ರಿಸಲ್ಟ್ ಬರೋ ತನಕ ನೀವು ಫ್ರೀ ಅಂತ ಅನ್ಕೊಳಕ್ ಹೋಗ್ಬಾರ್ದು. ಏನಂದ್ರೆ ನಿಮ್ಮ ರಿಸಲ್ಟ್ ಬರೋವರೆಗೂ ನೀವು
ನಿಮ್ಮ ಸಬ್ಜೆಕ್ಟ್ಗಳ ಏನ್ ಸಿಲೆಬಸ್ ಇದೆ ಅದನ್ನ ಮತ್ತೆ ಮತ್ತೆ ರಿಕಾಲ್ ಮಾಡ್ತಾನೆ ಇರಬೇಕು. ಯಾಕಪ್ಪ ಅಂದ್ರೆ ನೀವು ಅನ್ಕೊಂಡಿರೋಷ್ಟು ಮಾರ್ಕ್ಸ್ ಬರ್ದಿದ್ದಾಗ ಮತ್ತೆ ಇನ್ನೊಂದ್ಸರಿ ಎಕ್ಸಾಮ್ ಬರೆಯೋಕ್ಕೂ ನಿಮ್ಗೆ ಅನುಕೂಲ ಆಗುತ್ತೆ. ಅವಾಗ ನಿಮಗೆ ಯಾವುದೇ ರೀತಿಯ ಮನಸ್ತಾಪ ಆಗ್ಲಿ, ಬೇಜಾರಾಗ್ಲಿ, ಹೆದರಿಕೆ ಆಗ್ಲಿ ಆಗಲ್ಲ.